ಕೂಡ ಬಕ್ರೀದ್ ಹಬ್ಬದ ಶುಭಾಶಯ ಸಲ್ಲಿಸ್ತೇನೆ. ತ್ಯಾಗ, ವಿಶ್ವಾಸ, ಪ್ರೀತಿ ಮತ್ತು ಸೌಹಾರ್ದತೆಯ ಸಂಕೇತವೇ ಅದು ಬಕ್ರೀದ್ ಹಬ್ಬದ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ವಿಶ್ವಾಸ ಇಟ್ಟುಕೊಂಡು ಆ ಒಂದು ಯಾವುದೇ ಅಪೇಕ್ಷೆ ಇಲ್ಲದೆ ಆ ತ್ಯಾಗದ ಸಂಕೇತವಾಗಿರುವಂಥ ಹಬ್ಬ ಅಂತ ಸಂದರ್ಭದಲ್ಲಿ ನಾನು ಬಹುಶಃ ಇವತ್ತು ಸರ್ವರಿಗೂ ಕೂಡ ಹಬ್ಬದ ಶುಭಾಶಯ ಸಲ್ಲಿಸ್ತೇನೆ. ಎಲ್ಲ ಧರ್ಮದ ಹಬ್ಬವೂ ಕೂಡ ಅದು ಪರಸ್ಪರ ಪ್ರೀತಿ ವಿಶ್ವಾಸ ಹಂಚಿಕೊಂಡು ವಿಶ್ವಾಸಭರಿತ ಸಮಾಜ ಮತ್ತು ಬಲಿಷ್ಠವಾದ ಭಾರತ ಕಟ್ಟುವಂಥ ಕನಸವೇ ನಮ್ಮೆಲ್ಲರ ಇವತ್ತು ಹಬ್ಬದ ಮುಖ್ಯ ಸಂದೇಶ ಆಗಿರುವಂಥದ್ದು. ಆದ ಕಾರಣ ಈ ಒಂದು ಸಂತೋಷದ ಪಾವಿತ್ರ್ಯದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪರಸ್ಪರ ನಮ್ಮ ಹಬ್ಬವನ್ನು ಬಹಳ ಸಂತೋಷ ಜೊತೆಯಲ್ಲಿ ಪರಸ್ಪರ ಪ್ರತಿಯೊಬ್ಬರಿಗೂ ಕೂಡ ಸಹಕಾರ ಪ್ರೀತಿ ವಿಶ್ವಾಸ ಹಂಚೋ ಜೊತೆಯಲ್ಲಿ ಒಗ್ಗಟ್ಟಿನ ಏಕತೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಮತ್ತು ನೆಮ್ಮದಿಯ ಜೀವನಕ್ಕೆ ಈ ಹಬ್ಬ ಎಲ್ಲವರು ಪೂರಕ ಆವಾಗಲಿ ಅಂತ ನಾನು ಹೇಳಿಕೊಳ್ತಾ, ಬಹುಶಃ ಇವತ್ತು ಅತ್ಯಂತ ಪವಿತ್ರವಾದ ದಿನ. ವಿಶ್ವದಾದ್ಯಂತ ಇವತ್ತು ನಮ್ಮನ್ನು ಪ್ರದರ್ಶಿಸುವಂತಹ ಬಹುಶಃ ಇವತ್ತು ಹಲವು ತಲನ ಕರೆಯಲ್ಪಡುವವರು ಇವತ್ತು ಪವಿತ್ರವಾದ ಹಜ್ ಯಾತ್ರೆಯಲ್ಲಿ ಇವತ್ತಿದ್ದಾರೆ. ಆದ ಕಾರಣ ಅವರ ಪ್ರಯಾಣವು ಇವತ್ತು ಸುಗಮವಾಗಿರಲಿ. ಇವತ್ತಿನ ಪವಿತ್ರ ದಿನದಲ್ಲಿ ಅವರು ನಮ್ಮೆಲ್ಲರಿಗೂ ಇವತ್ತು ಪ್ರಾರ್ಥಿಸುವ ಸಂದರ್ಭದಲ್ಲಿ ನಾವು ಕೂಡ ಅವರಿಗೆ ಪ್ರಾರ್ಥಿಸಿ ಮತ್ತು ಸಮಾಜ, ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಗ್ಗಟ್ಟಿನ ಪ್ರೀತಿಯ ಸೌಹಾರ್ದತೆಯ ಆ ಸಮಾಧಾನದ ಆ ಜೀವನ ನಡೆಸಲಿಕ್ಕೆ ಸರ್ವರಿಗೂ ಕೂಡ ಸರ್ವಶಕ್ತ ದೇವರು ಒಂದು ಶಕ್ತಿಗಳನ್ನು ಕೇಳಿಕೊಳ್ತೇನೆ. ಅಸ್ಲಾಂ ಅಲೈಕುಂ ರಹಮತುಲ್ಲಾಹಿ ಬರ್ಕಾತ್. ಇಂದೆಲ್ಲ ಸೋದರಿಗೆ ನಮಸ್ಕಾರಗಳು.